ಹಾಯ್ ನಮಸ್ತೆ. ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಂದು ವಾರ್ಡ್ರೋಬ್ನ ಆರ್ಗನೈಸ್ ಮಾಡೋಣ ಅಂತ ಸ್ವಲ್ಪ ಆನ್ಲೈನಿಂದ ಆರ್ಗನೈಸರ್ಸ್ಗಳು ತರಿಸಿದ್ದೆ. ಅಂದರೆ ಜಸ್ಟ್ ಬಟ್ಟೆ ಎಲ್ಲ ಹಾಕಿಟ್ಕೊಳೋದು ಬಾಕ್ಸ್ ಥರ ಬರುತ್ತಲ್ಲ, ಆ ಥರದ್ದು ತರಿಸಿದ್ದೆ. ನಿಮಗೂ ಅದನ್ನು ತೋರಿಸೋಣ, ಯಾವ ಥರ ಮಾಡಿದ್ದೀನಿ, ನಾನು ಮುಂಚೆ ಯಾವ ಥರ ಇತ್ತು ವಾರ್ಡ್ರೋಬ್, ಈಗ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ನೋಡಿ ಬಂತು ಆನ್ಲೈನಿಂದ. ಹಾಗೆಯೇ ಎಲ್ಲ ಒಂದು ತೆಗ್ದಿಟ್ಕೊಂಡೆ. ಒಂದು 6-7 ಏನೋ ಮಾಡಿದ್ದೆ ಆರ್ಡ್ರು. ಬಾಕ್ಸಸ್ಸು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಬನ್ನಿ ನಂದು ವಾರ್ಡ್ರೋಬು ಮುಂಚೆ ಹೇಗಿತ್ತು ಅಂತ. ಅಂದರೆ ನೋಡಿದ್ರೆ ನೀವು ಯಪ್ಪ ಹಿಂಗೆ ಇಟ್ಕೊಂಡಿದ್ದೀರಾ ಅಂದ್ಕೊಳ್ತೀರಾ. ಎಲ್ಲರ ಮನೇಲೂ ಹಿಂಗೇನ, ನಮ್ಮ ಮನೇಲಿ ಮಾತ್ರನೂ ಗೊತ್ತಿಲ್ಲ. ಒಂದು ಸಲ ಒಂದು ಬಟ್ಟೆ ತಗೊಳಕೋದ್ರೆ ಎಲ್ಲ ಆಚೆ ಈಚೆ ಆಗಿರುತ್ತೆ. ನನ್ನ ಹಸ್ಬೆಂಡ್ ಅಂತ ಅದ್ರಲ್ಲಿ ಎತ್ತಿದ ಕೈ, ನನ್ನ ಕಬೋರ್ಡಿಗೆ ಅವ್ರು ಕೈ ಹಾಕಲ್ಲ. ಬಟ್ಟು ನಾನೇ ಒಂದೊಂದು ಸಲ ಏನೋ ಅರ್ಜೆಂಟಲ್ಲಿ ತೊಗೋಬೇಕಾದ್ರೆ ಹೇಗೋ ಇಟ್ಟಿರ್ತೀನಿ. ಎಷ್ಟು ಸಲ ವಾರ ಒಂದು 15 ದಿನಕ್ಕೆ ಒಂದು ಸಲ ಜೋಡಿಸ್ತೀನಿ ನಂದು ವಾರ್ಡ್ರೋಬು. ಬಟ್ ಒಂದು ಬಟ್ಟೆ ತೊಗೊಳಕ್ಕೆ ಹೋದಾಗ ಏನೋ ಒಂದು ಹುಡ್ಕೋಣ ಅಂತ ಹೋದ್ರೆ ಎಲ್ಲ ಈ ಥರ ಆಚೆ ಈಚೆ ಆಗುತ್ತೆ. ಮುಂಚೆ ಒಂದು ಸಲ ತರಿಸಿದ್ದೆ, ಬಟ್ ನನಗದು ಅಷ್ಟು ಸರಿ ಹೋಗಲಿಲ್ಲ. ಹಾಗೇ ಮತ್ತೆ ತೆಗ್ದಿಟ್ಬಿಟ್ಟು ಹಾಗೇ ಜೋಡಿಸ್ಕೊಂಡಿದ್ದೆ. ಈ ಥರ ಬುಟ್ಟಿಗಳಲ್ಲೂ ಜೋಡಿಸಿದ್ದೆ, ಆ ಥರ ಪ್ಯಾಕ್ ಬರುತ್ತಲ್ಲ ಆ ಥರದ್ದಲ್ಲೂ ತರಿಸಿ ಜೋಡಿಸಿದ್ದೆ. ಬಟ್ ಏನೋ ನಂಗೆ ಅದೇನೋ ಸರಿಯೇ ಹೋಗಲಿಲ್ಲ. ಒಂದು ಸ್ವಲ್ಪ ದಿನ ಅದು ಇಟ್ಟಿರುವೆ, ಮತ್ತೊಂದು ಸ್ವಲ್ಪ ದಿನಕ್ಕೆ ಸರಿ ಹೋಗಲಿಲ್ಲ ಅಂತ ತೆಗೆದುಬಿಟ್ಟು ಹಾಗೆ ಜೋಡಿಸಿರುವೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಅಂದರೆ ನನಗೆ ನೋಡೋಕ್ಕೆ ಭಯ ಆಗಿಬಿಡ್ಬೇಕು ಒಂದು ಸಲ, ಆ ಥರ ಇತ್ತು. ನೋಡಿ ಇವಾಗೆಲ್ಲ ಒಂದೊಂದು ಕಡೆ ಡಿವೈಡ್ ಮಾಡ್ತಾಯಿದ್ದೀನಿ. ನಂದು ಜೀನ್ಸು, ಜಗಿನ್ಸು ಆ ಥರದ್ದೆಲ್ಲ ಒಂದು ಸೈಡ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಇದಕ್ಕೆ ಹಾಕಿಟ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಹೇಗೆ ಮಂಚದ ಮೇಲೆ ಹಾಕಿಟ್ಕೊಂಡಿದ್ದೀನಿ ಇವೆಲ್ಲ. ಅಂದರೆ ಇದೆಲ್ಲ ಜೋಡಿಸೋಷ್ಟರಲ್ಲಿ ಹುಚ್ಚಿಡ್ದು ಹೋಗೋಯ್ತು ನನಗೆ. ಹೆಚ್ಚು ಕಮ್ಮಿ ಒಂದು 3-4 ಕವರ್ ತೊಗೊಳ್ತು. ಎಷ್ಟು ಇದಾಯಿತು ಅಂತ ಅಂದರೆ ನೋಡೋಕ್ಕೆ ಏನಿಲ್ಲ, ಒಂದು ಅರ್ಧ ಗಂಟೆಲೆಲ್ಲ ಮುಗೀತೆ. ನೋಡೋಣ ಜಸ್ಟ್ ಹಿಂಗೆ ತೆಗೆಯೋದು, ಎಲ್ಲ ಇದಕ್ಕೆ ಹಾಕೋದು ಇಡೋದು ಅಂತ ಅಂದ್ಕೊಂಡೆ. ಬಟ್ ತಲೆ ಕೆಟ್ಟೋಯ್ತು. ನಿಮಗೂ ಹಾಗೇನಾ? ನಾನು ತೆಗ್ದಾಗಲೇ ನಂಗೆ ನೋಡಿದ್ದು ನಂದು ಜೀನ್ಸ್ದು ಟೀ ಶರ್ಟ್ಗಳು ಎಷ್ಟಿದೆ ಅಂದರೆ ಅದು ಯಾವಾಗ ತೊಗೊಂಡಿದ್ದೆ ಅಂತ ನನಗೇ ತಲೆ ಕೆಟ್ಟೋಯ್ತು. ಅಷ್ಟೊಂದಿದೆ. ಇದಲ್ದೇ ಇದು ಒಂದು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನಾನು. ಇದಲ್ದೇ ಇನ್ನೂ ಬೇರೆದು ಇದೆ, ಸಿಕ್ಕಾಬಿಟ್ಟೆ ಇದೆ. ನಾನು ನೋಡೇ ಇಲ್ಲ. ನಾನು ಅರ್ಜೆಂಟಲ್ಲಿ ನಾನು ತೊಗೊಳೋದು ಇಲ್ಲ, ನೋಡೋದು ಇಲ್ಲ. ಯಾವ್ದು ಸಿಗುತ್ತೆ ಅದೊಂದು ಹಾಕ್ಕೊಳ್ತೀನಿ, ಸುಮ್ಮನೆ ಹಾಕ್ತೀನಿ. ಜೀನ್ಸು ಟೀ ಶರ್ಟ್ಸ್ ಎಲ್ಲ ಹಾಕೋದು ತುಂಬಾ ಕಮ್ಮಿ. ಯಾವಾಗಲಾದರೂ ಒಂದು ಸಲ. ಇದು ನೋಡಿದ್ದು ನನ್ನ ಅಕ್ಕನ ಮಗಳು ನಾನು ಒಂದೇ ಥರ ತೊಗೊಂಡಿದ್ವಿ. ಒಂದು ಫೋಟೋ ಇದೆ ಆ್ಯಕ್ಚುಲಿ. ಅದು ಅವತ್ತು ಒಂದೇ ದಿನ ಹಾಕಿದ್ದು, ಮತ್ತು ಹಾಕ್ಕೊಂಡೇ ಇಲ್ಲ. ಹಾಕೋಬೇಕು ಅಂದ್ಕೊಳ್ತೀನಿ, ಬಟ್ ನೆನಪೇ ಆಗಲ್ಲ. ಅಂದರೆ ಕೈ ಸಿಗ್ತಾ ಇರಲಿಲ್ಲ. ಯಾವ್ದಾದ್ರು ಒಂದು ವಸ್ತು ಕೈ ಸಿಗುತ್ತೆ ಅಂದರೆ ಸಿಕ್ಕಿದಾಗ ತೊಗೊಂಡು ಹಾಕೋಬಿಡ್ತೀನಿ. ನಾನು ಹೆಂಗೆ ಅಂದರೆ ನನಗೆ ಮೇಲೆ ಯಾವ್ದು ಕಾಣಿಸುತ್ತೆ ಕಣ್ಣಿಗೆ ಅದನ್ನೇ ತೆಗೆದು ಹಾಕೋಬಿಡ್ತೀನಿ. ನೋಡಿ ಈ ಥರದ್ದೆಲ್ಲ ಟೀ ಶರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಯಾವ್ಯಾವಾಗಲೂ ತೆಗ್ದು ಇಟ್ಟಿರ್ತೀನಿ, ನನಗೆ ಗೊತ್ತಿರಲ್ಲ. ಹೋದಾಗ ನಾನು ತೊಗೋಬೇಕು ಅಂತ ಹೋಗಿರಲ್ಲ, ಏನಾದರೂ ಒಂದು ವಸ್ತು ತೊಗೊಳಕ್ಕೆ ಅಂತ ಹೋಗಿರ್ತೀನಿ. ಅಲ್ಲಿ ಯಾವ್ದಾದ್ರು ಚೆನ್ನಾಗಿ ಸಿಕ್ಕಿದ್ರೆ ಎತ್ಕೊಬರ್ತೀನಿ ನನಗೆ ಇಷ್ಟ ಆದರೆ. ನೋಡಿ ಇದೆಲ್ಲ ಟೀ ಶರ್ಟ್ಸು ಮತ್ತು ಜೆಗಿನ್ಸು ಮತ್ತು ಜೀನ್ಸು. ನೋಡಿ ಈ ಥರ ಅರೇಂಜ್ ಮಾಡಿದ್ದೀನಿ. ಮುಂಚೆ ಹೆಂಗಿತ್ತು ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ಅವೆಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಆ ಬಾಕ್ಸಸ್ಸು ತುಂಬ ಚೆನ್ನಾಗಿದೆ. ಇವು ಆರ್ಗನೈಸರು ಅಂದರೆ ಎಷ್ಟು ಗಟ್ಟಿ ಇದೆ ಅಂತ. ಅಂದರೆ ನಾವು ಎಳೆದು ಮಾಡಿ ಏನು ಮಾಡಿದ್ರೂ ಕಿತ್ತೋಗ್ಬಾರ್ದು, ಆ ಥರ ಇದೆ. ನೋಡಿ ಇಟ್ಕೊಳಕ್ಕೆ ಈ ಥರ ಹ್ಯಾಂಡ್ಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ನಾನು ಕುರ್ತೀಸು, ಅಂಬ್ರೆಲಾ ಕುರ್ತಿ ಬರುತ್ತಲ್ಲ ಅದು, ಮತ್ತು ಟಾಪ್ಸು ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಅದನ್ನೆಲ್ಲ ಮೇಲಿಟ್ಕೊಂಡಿದ್ದೀನಿ. ಇದನ್ನು ಡೈಲಿ ಯೂಸ್ ಅಂದರೆ ನನ್ನ ಮಗನ ಸ್ಕೂಲಿಗೆಲ್ಲ ಕರ್ಕೊಂಡೋಗೆಲ್ಲ ಯೂಸ್ ಮಾಡ್ತೀನಿ. ಹಂಗಾಗಿ ಇದನ್ನು ಮೇಲಿಟ್ಕೊಂಡು ನೋಡಿ. ಇದು ನೆಶೆಗಳ್ಗೆ ಇದು ಬಟ್ಟೆಲಿ ಇಟ್ಟರೆ ಸ್ಮೆಲ್ ಬರಲ್ಲ ಅಂತ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಜಿರಳೆ ಅದು ಇದು ಯಾವ ಥರದ್ದು ಏನೂ ಬರಲ್ಲ. ನಾನು ಅಷ್ಟೊಂದು ಬಟ್ಟೆ ಆ ಥರ ಎಲ್ಲ ಇಟ್ಟರೂ ಕೂಡ ನನ್ನ ಕಬೋರ್ಡಲ್ಲಿ ಒಂಚೂರು ಏನೂ ಇರಲಿಲ್ಲ, ನೀಟಾಗಿತ್ತು. ಒಂದು ಜಿರಳೆ ಏನೂ ಇರಲಿಲ್ಲ. ನಂದು ಕಬೋರ್ಡ್ ಸ್ವಲ್ಪ ಲಾಕು ಸರಿ ಇಲ್ಲ, ಸ್ವಲ್ಪ ಓಪನ್ ಆಗಿರುತ್ತೆ. ಬಟ್ ಏನೂ ಆಗಿರಲಿಲ್ಲ. ಡಸ್ಟ್ ನೋಡ್ತಾ ಇರ್ಬೋದು. ಅದು ನಂದು ಟಾಪ್ಸು, ಜೀನ್ಸು, ಜೆಗಿನ್ಸು ಇದೆಲ್ಲ ಕುರ್ತೀಸು, ಇದೆಲ್ಲ ಲೆಗಿನ್ಸು. ಈ ಲೆಗಿನ್ಸ್ಗಳನ್ನ ನಾನು ಆ್ಯಕ್ಚುಲಿ ಮುಂಚೆ ಬಿಗ್ ಬಜಾರ್ ಅಂತ ಇತ್ತು ಇಲ್ಲಿ ಮೈಸೂರಲ್ಲಿ, ಅಲ್ಲಿ ತೊಗೊಳ್ತಿದ್ದೆ. ಎಷ್ಟು ವೆರೈಟೀಸ್ ತೊಗೊಂಡಿದ್ದೀನಿ ಅಂತ ತುಂಬ ತೊಗೊಂಡಿದ್ದೀನಿ. ನೋಡಿ ಇದೆಲ್ಲ ಮನೆ ಹತ್ರ ಹಾಕೋದು ನೈಟ್ ವೇರ್ಸು. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಬಗ್ಗೆ ಹೇಳಬೇಕು, ನಾನು ಸೇಲ್ ಮಾಡ್ತೀನಿ ಈ ಥರದ್ದನ್ನು. ಬಟ್ ಇದಂತೂ ತುಂಬ ಚೆನ್ನಾಗಿದೆ. ನೋಡಿ ನಾನಿಲ್ಲಿ ವೇರ್ ಮಾಡಿದ್ದೀನಲ್ಲ ಅದೇ ಥರ ಬರುತ್ತೆ, ಸಾಫ್ಟ್ ಬರುತ್ತೆ ತುಂಬ. ಮೆಟೀರಿಯಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ.
ಅದರಲ್ಲಿ ವೆರೈಟಿ ಕಲರ್ಸ್ ಇದೆ. ಗ್ರೀನ್ ಇದೆ, ಕ್ರೀಮ್ ಕಲರ್ ಇದೆ, ಸ್ಕಿನ್ ಕಲರ್ ಇದೆ, ಮತ್ತು ಪಿಂಕ್ ಇದೆ. ನಾನು ಇದ್ರಲ್ಲಿ ಗ್ರೀನು ಮತ್ತು ಸ್ಕಿನ್ ಕಲರು ಮತ್ತು ಇನ್ನೊಂದು ಬ್ರೌನ್ ಥರದ್ದು ಇಟ್ಕೊಂಡಿದ್ದೀನಿ. ನನ್ನ ಅಂಗಡಿ ಇದೆ ಆ್ಯಕ್ಚುಲಿ ಇದು. ನಾನು ಬಟ್ಟೆ ಸೇಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಂದ್ರದ್ದೇ, ನನ್ನ ಅಂಗಡಿದೇನೆ. ಹಂಗಾಗಿ ಅದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ನೋಡಿ. ಲೆಗ್ಗಿನ್ಸ್ ಎಲ್ಲ ಒಂದು ಕಡೆ, ಟಾಪ್ಸ್ ಎಲ್ಲ ಒಂದು ಕಡೆ, ಡೈಲಿ ವೇರ್ದೆಲ್ಲ ಒಂದು ಕಡೆ, ಇದೆಲ್ಲ ಹೊರಗಡೆ ಎಲ್ಲ ಹಾಕುವಾಗ ಆ ಥರದ್ದೆಲ್ಲ ಒಂದು ಕಡೆ. ಮತ್ತು ನನ್ನ ಸ್ಯಾರೀಸ್ ಅಂತೂ ನಾನು ತೋರಿಸಿರೋದಲ್ದೇ, ವೀಡಿಯೋ ಮಾಡಿರೋದಲ್ದೇ ಇನ್ನೂ ಬೇಜಾನ್ ಬೇರೆ ಬೇರೆ ಸ್ಯಾರೀಸ್ ಇದೆ. ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ. ಇದಾದಮೇಲೆ ಇದಲ್ದೇ ಇನ್ನೂ ಒಂದು ಸ್ವಲ್ಪ ಸ್ಯಾರೀಸ್ದು ಇದೆ, ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಮತ್ತು ಇನ್ನೂ ಮಾಡೋದು ಕೂಡ ಇದೆ. ಇನ್ನೂ ಯಾವುದು ಫಸ್ಟ್ ಹಾಕ್ತೀನಿ, ಯಾವುದು ನೆಕ್ಸ್ಟ್ ಹಾಕ್ತೀನಿ ಗೊತ್ತಿಲ್ಲ. ಯಾವ್ದ್ಯಾವುದು ಆಗುತ್ತೆ ಅದನ್ನು ಹಾಕ್ತೀನಿ. ತುಂಬ ಸ್ಯಾರೀಸ್ ಇದೆ ನನ್ನ ಹತ್ರ. ನಾನು ಹೇಳ್ತಾ ಇದ್ದೆ ಅಲ್ವಾ, ನಾನು ಒಂದೊಂದು ಸಲ ಯೂಸ್ ಮಾಡಿದ ಸ್ಯಾರೀಸ್ನ ಮತ್ತೆ ಯೂಸ್ ಮಾಡೋದು ತುಂಬ ರೇರು. ಅದು ಅಂದರೆ ಬೇರೆ ಥರ ಏನೂ ಇಲ್ಲ, ಅದು ಒಂದು ಸಲ ಹಾಕ್ಕೊಂಡಿರ್ತೀನಲ್ಲ, ನಾನು ಯಾವಾಗಲೂ ಅಪರೂಪಕ್ಕೆ ಹಾಕೋದ್ರಿಂದ ಒಂದು ಸಲ ಹಾಕ್ಕೊಂಡಿರ್ತೀನಿ ಅಂತ ಮತ್ತೆ ಹಾಕಲ್ಲ ಅಷ್ಟೇ, ಬೇರೆ ಥರ ಏನೂ ಇಲ್ಲ, ಏನೂ ಅಂದ್ಕೋಬೇಡಿ. ನೋಡಿ ಈ ಥರ ಆಯಿತು ನನ್ನ ಕಬೋರ್ಡ್. ಮುಂಚೆ ಹೆಂಗಿತ್ತು, ಇವಾಗ ಎಷ್ಟು ಚೆನ್ನಾಗಾಯಿತು. ನೋಡಿದ ತಕ್ಷಣ ಖುಷಿ ಆಯಿತು. ಅಷ್ಟೊತ್ತು ಒಂದು 2 ಅವರ್ ಸ್ಪೆಂಡ್ ಮಾಡಿ ಇದನ್ನೆಲ್ಲ ರೆಡಿ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ತುಂಬ ಖುಷಿ ಆಯಿತು. ಇದು ನನ್ನ ಕಬೋರ್ಡ್ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಕಬೋರ್ಡು ಮತ್ತು ನನ್ನದು ಮಗನ ಕಬೋರ್ಡೇ ಬೇರೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಂದು ರೆಡಿ ಆಯಿತು. ಇವಾಗ ನನ್ನ ಹಸ್ಬೆಂಡ್ ಕಬೋರ್ಡಿಗೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಕೆಳಗಡೆ ಇಲ್ಲಿ ಸ್ವೆಟರ್ಸು, ಅವ್ರದ್ದು ಕೋಟ್ ಅಂತೂ ಸಿಕ್ಕಾಬಟ್ಟೆ ಇದೆ ಅವ್ರದ್ದು. ಎಷ್ಟಿದೆ ಅಂತ ಅಂದರೆ ನೋಡಿದಾಗೆಲ್ಲ ತೊಗೋತಾರೆ. ಅವ್ರು ಬೇರೆ ಬಟ್ಟೆಗೇನು ಅಷ್ಟು ಇಷ್ಟಪಡಲ್ಲ, ಬಟ್ ಕೋಟ್ಗಳು ತೊಗೋತಾರೆ, ಅದು ತುಂಬ ರೇರು. ಬಟ್ ನಾನೇ ಜಾಸ್ತಿ ಅವ್ರಿಗೆ ಸೆಲೆಕ್ಟ್ ಮಾಡೋದು. ನೋಡಿ ಅವ್ರದ್ದು ನೈಟ್ ವೇರು ಮನೇಲಿ ಹಾಕೋದು, ಮತ್ತು ಜೀನ್ಸ್ಗಳಂತೂ ಎಷ್ಟಿದೆ ಅಂದರೆ ಯಪ್ಪ, ನಾನಂತೂ ಹೋದಾಗೆಲ್ಲ ತೊಗೊಳ್ರಿ ಅಂತೀನಿ. ಅವ್ರು ಹೇಳ್ತಾ ಇರ್ತಾರೆ, ಇಷ್ಟೊಂದು ನನ್ನ ಹತ್ರನೇ ಮನೇಲಿ ಅಷ್ಟೊಂದು ಜೀನ್ಸ್ ಇದೆ, ನಾನು ಹಾಕೋದೇ ಯಾವಾಗಲೂ ಒಂದು ಸಲ. ಏನಕ್ಕೆ ಅಂದರೆ ಅವರು ಡೈಲಿ ಕಂಪ್ನಿಗೆಲ್ಲ ಯೂನಿಫಾರ್ಮ್ ಇರುತ್ತೆ, ಸಿಗದೆ ವಾರದಲ್ಲಿ ಒಂದೇ ದಿನ ರಜಾ, ಎಲ್ಲಾರು ಔಟ್ ಸೈಡ್ ಹೋಗೋದು ಆ ಥರ ಇದ್ದರೆ ಮಾತ್ರ ಯೂಸ್ ಮಾಡೋದು. ಹಂಗಾಗಿ ಅವರು ಜಾಸ್ತಿ ತೊಗೊಳಲ್ಲ. ಬಟ್ ನಾನು ಹೇಳ್ತಾ ಇರ್ತೀನಿ, ಬಟ್ ಇಲ್ಲಿ ನೋಡಿದಾಗಪ್ಪ ಇನ್ನೊಂದು ಸಲ ತೊಗೊಳ್ಳಿ ಅಂತ ಹೇಳೋದೇ ಬೇಡ ಅನ್ನಿಸ್ತು. ನೋಡಿ ಕೆಳಗಡೆ ಎಲ್ಲ ಇದೆಲ್ಲ ಆ ಥರದ್ದು ಬಾಕ್ಸಿಗೆ ಹಾಕಿಟ್ಟೆ. ಇಲ್ಲೆಲ್ಲ ಸ್ವಲ್ಪ ಜರ್ಮನ್ ಸಿಲ್ವರ್ಸು, ದೇವ್ರದ್ದು ಫೋಟೋ ಫ್ರೇಮ್ಗಳು ಬರುತ್ತಲ್ಲ, ಸಿಲ್ವರ್ ಫೋಟೋ ಫ್ರೇಮ್ಸು, ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಈ ಕಡೆನೂ ಅಷ್ಟೇ, ನಂದು ಜರ್ಮನ್ ಸಿಲ್ವರ್ದು ಒಂದು ವೀಡಿಯೋ ಮಾಡ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಬರ್ತಾಯಿದೆ, ಸೊ ಹಂಗಾಗಿ ವರಮಹಾಲಕ್ಷ್ಮಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಅಂತ ಒಂದು ಸಲ ಕಬೋರ್ಡೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಕಬೋರ್ಡೆಲ್ಲ ಕ್ಲೀನ್ ಇದಾಯಿತು, ಕಬೋರ್ಡ್ಸ್ ಕ್ಲೀನ್ಸ್ ಎಲ್ಲ ಆಯಿತು ಬಟ್ಟೆದು. ಇನ್ನು ಅಡುಗೆ ಮನೆದು, ಇನ್ನು ಮನೆ ಕ್ಲೀನಿಂಗ್ದೆಲ್ಲನೂ ನೆಕ್ಸ್ಟ್ ವೀಡಿಯೋ ಬರುತ್ತೆ. ನೋಡಿ ಜೀನ್ಸ್ ಎಲ್ಲ ಈ ಕಡೆ, ಮನೆ ಹತ್ರ ಹಾಕೋದೆಲ್ಲ ಈ ಕಡೆ, ಮತ್ತು ಅವ್ರದ್ದು ಕೋಟ್ಸು ಆ ಥರದ್ದೆಲ್ಲ ಒಂದು ಕಡೆ, ಮತ್ತು ಶರ್ಟ್ಸ್ ಎಲ್ಲ ಒಂದು ಕಡೆ ಎಲ್ಲ ಇಟ್ಟಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಅರೇಂಜ್ ಆಯಿತು ಆ್ಯಕ್ಚುಲಿ. ಅಂತೂ ಲಾಸ್ಟಿಗಂತೂ ಆ 2 ಬುಟ್ಟಿಗೆ ಅವ್ರ ಜೀನ್ಸ್ ಇಲ್ಲಿ ಸಾಕಾಗ್ದೇ ಜೀನ್ಸ್ನೆಲ್ಲ ಆ ಥರದ್ದು ಮುಂಚೆದು ನಂದು ಕಬೋರ್ಡಲ್ಲಿ ಇತ್ತಲ್ಲ ಬುಟ್ಟಿ, ಅದಕ್ಕೆ ಹಾಕಿಟ್ಟಿದ್ದಾಯಿತು. ಬಟ್ ಜೀನ್ಸಿಗೆಲ್ಲ ಈ ಥರ ಅದು ಹಾಕಿದ್ರೆ ಒಂದು 4-5 ಜೀನ್ಸ್ ಹಾಕಿದ ತಕ್ಷಣ ತುಂಬೋಗ್ಬಿಡ್ತಿತ್ತು. ಹಂಗಾಗಿ ಅದಕ್ಕೂ ಆ ಬುಟ್ಟಿಗೆ ಎರಡು ಬುಟ್ಟಿ ಜೀನ್ಸು, ಮತ್ತು ಇನ್ನೊಂದು ಈ ಕಡೆದೊಂದು ಬಾಕ್ಸು, 3 ಆಯಿತು ಆ್ಯಕ್ಚುಲಿ ಅವ್ರ ಜೀನ್ಸು. ನಾನು ಹೇಳ್ತಾ ಇರ್ತೀನಿ ಒಂದೊಂದು ಸಲ, ರೀ ನೀವು ಯೂಸ್ ಮಾಡಲ್ಲ ಅಂದರೆ ಯಾರಿಗಾರು ಕೊಟ್ಬಿಡಿ ಅಂತ. ನಾನು ಒಂದು ಸ್ವಲ್ಪ ಕೊಡ್ತಾ ಇರ್ತೀನಿ, ಸ್ವಲ್ಪ ಪರವಾಗಿಲ್ಲ ಆಗ್ತಾರೆ ಅನ್ನೋದನ್ನೆಲ್ಲ ಇಡ್ತೀನಿ. ನೋಡಿ ಆ ಥರ ಮೇಲೂ ಕಬೋರ್ಡ್ ಇದೆ, ಅಲ್ಲೆಲ್ಲ ಜರ್ಮನ್ ಸಿಲ್ವರ್ದು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳಿದೆ. ಅದು ಮತ್ತು ಪೀಠ ಬರುತ್ತಲ್ಲ, ವರಮಹಾಲಕ್ಷ್ಮಿಗೆ ಇಡ್ತೀನಲ್ಲ ಪೀಠ, ಆ ಥರದ್ದು ಪೀಠ, ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇಲ್ಲಿ ಡ್ರಾಯರಲ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದೆಲ್ಲ ಇಟ್ಕೊಂಡಿದ್ದೀನಿ. ಈಗ ಅದಾಯಿತು, ನನ್ನದು ಹಸ್ಬೆಂಡ್ ಕಬೋರ್ಡ್ ಆಯಿತು. ಈಗ ನನ್ನ ಮಗನ ಕಬೋರ್ಡ್ ನೋಡೋಣ ಬನ್ನಿ ಏನು ಅವಸ್ಥೆ ಆಗಿದೆ ಅಂತ. ಅವನದಂತೂ 10 ಸಲ ದಿನಕ್ಕೆ 10 ಸಲ ತೆಗಿತಿರ್ತಾನೆ. ಹಂಗಾಗಿ ಹೆಂಗೆ ಬೇಕಂಗೆ ತುಂಬಿರ್ತೀನಿ. ನೋಡಿ ಇದೆಲ್ಲ ಟವಲ್ಸು, ಮತ್ತು ನೈಟ್ ಪ್ಯಾಂಟ್ಸು, ಮತ್ತು ಅವನದು ಜೀನ್ಸು, ಎಷ್ಟೊಂದು ಹೊಸ ತಂದಿರೋದೆಲ್ಲ ಇಲ್ಲಿ ತಂದು ಹಾಕಿರ್ತೀನಿ, ನೋಡೇ ಇರೋದಿಲ್ಲ. ಇಲ್ಲ ಅಂದ್ಕೊಂಡೋಗಿ ಮತ್ತೆ ಇನ್ನೊಂದು ಸಲ ತರೋದು. ನನ್ನ ಹಸ್ಬೆಂಡ್ ಮನೇಲಿ ಬಂದಮೇಲೆ ಬೈಸ್ಕೊಳೋದು, ಅಯ್ಯೋ ಇತ್ತು ರೀ ಇದೇ ಥರ ಟಿ ಶರ್ಟ್ ಇತ್ತು ಅಂತ. ನನ್ನ ಸ್ಯಾರೀಸ್ ನೋಡಿ ಅಲ್ಲಲ್ದೇ ಇಲ್ಲೂ ಕೂಡ ಇದೆ, ಇಲ್ಲಲ್ದೇ ಇನ್ನೂ ಒಂದು ಕಬೋರ್ಡ್ ಇದೆ, ತೋರಿಸ್ತೀನಿ. ಫುಲ್ ಆ ಕಬೋರ್ಡ್ ತುಂಬ ಒಂದು ಎಕ್ಸ್ಟ್ರಾ ವಾರ್ಡ್ರೋಬ್ ತಂದಿಟ್ಕೊಂಡಿದ್ದೀನಿ. ಅಂದರೆ ವಾರ್ಡ್ರೋಬ್ ಥರ ಚಿಕ್ಕದೊಂದು ಕಬೋರ್ಡು, ಅದರಲ್ಲೂ ನನ್ನ ಸ್ಯಾರೀಸಿ, ಎಲ್ಲಿ ನೋಡಿದ್ರು ನನ್ನ ಸ್ಯಾರೀಸಿ. ಮತ್ತು ಚೀಲದಲ್ಲೂ ಕಟ್ ಮೇಲಿಟ್ಟಿದ್ದೀನಿ. ಎಷ್ಟಿದೆ ಸ್ಯಾರೀಸು ಅಂತ ಅಂದರೆ ಅವಾಗೊಂದು ಕ್ರೇಜ್, ಅದೇ ಕ್ರೇಜು ಒಂದು. ನೋಡಿ ಆ ಥರ ಇತ್ತು. ಇವಾಗ ಹೆಂಗೆ ಅರೇಂಜ್ ಮಾಡಿದ್ದೀನಿ ನನ್ನ ಮಗನ ಕಬೋರ್ಡು ಅಂತ ನೋಡೋಣ ಬನ್ನಿ. ತುಂಬ ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ, ಅದರಲ್ಲಿ ಎಷ್ಟು ಬಟ್ಟೆಗಳು ಬೇಕಾದರೂ ಇಡ್ಬೋದು. ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಟವಲ್ಸು, ನೈಟ್ ಪ್ಯಾಂಟ್ಸು, ಮತ್ತು ಒಂದು ಟೀ ಶರ್ಟ್ಸು, ಮತ್ತು ಹೊರ್ಗಡೆ ಹಾಕೋ ಕೋಟ್ಗಳು, ಮತ್ತು ಜೀನ್ಸು,
ಇದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ನೋಡಿ. ಈ ಥರದ್ದು ನೈಟ್ ಪ್ಯಾಂಟು ಕೆಳಗಡೆ ಸ್ವಲ್ಪ, ಇಲ್ಲಿ ಮೇಲೆ ಸ್ವಲ್ಪ ಇಟ್ಟಿದ್ದೀನಿ ನೈಟ್ ಪ್ಯಾಂಟ್ಸು. ಒಂದು ಮನೇಲಿ ಹಾಕೋದು ನೋಡಿ, ಇದೆಲ್ಲ ಶರ್ಟ್ಸು, ಒಂದು ಕೋಟು, ಮತ್ತು ಹೊಸದು ಹಾಕ್ತೇನೆ ಇರೋ ಶರ್ಟ್ಗಳು, ಟೀ ಶರ್ಟ್ಗಳೆಲ್ಲ ಇಟ್ಟಿದ್ದೀನಿ. ಇದು ಹೊರಗಡೆ ಹಾಕೋ ಟೀ ಶರ್ಟ್ಸು, ಅವ್ನು ಸ್ಕೂಲಿಗೆ ಹಾಕೋ ಟೀ ಶರ್ಟ್ಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮನೇಲಿ ಹಾಕೋ ಟೀ ಶರ್ಟ್ಸು ಮತ್ತು ಅಂಡರ್ವೇರ್ಸು ಅವನದು. ಆಮೇಲೆ ಇದು ಕೈ ಒರೆಸೋ ಟವಲ್ಗಳು. ಅವನಿಗೆ ಟವಲ್ಗಳಂತೂ ಲೆಕ್ಕನೇ ಇಲ್ಲ. ದಿನಕ್ಕೆ ಸ್ಕೂಲಿಗೆ 4 ಟವಲ್ ತೊಗೊಂಡೋಗ್ತೀನಿ. ಒಂದು ಊಟಕ್ಕೆ, ಒಂದು ಏನಾದರೂ ಕೈ ಒರ್ಸೋಕ್ಕೆ, ಊಟಕ್ಕೆ ಇಟ್ಕೊಳಕ್ಕೆ ಒಂದು ಅಂತ. ಹಂಗಾಗಿ ಒಂದು ಬಾಕ್ಸ್ ಪೂರ್ತಿ ಟವಲ್ಸೇ ಇದೆ. ಅವ್ನಿಗೆ ಎಷ್ಟು ಟವಲ್ಸ್ ಆದರೂ ಸಾಲಲ್ಲ. ಕೆಳಗಡೆ ಸೋಫಾದಲ್ಲಿ ಒಂದು ಇಟ್ಟಿರ್ತೀನಿ, ಅವ್ನು ಮಲ್ಗೋ ಜಾಗದಲ್ಲಿ ಒಂದು ಇಟ್ಟಿರ್ತೀನಿ, ಅವ್ನು ಡೈನಿಂಗ್ ಟೇಬಲ್ ಹತ್ರ ಒಂದು ಇಟ್ಟಿರ್ತೀನಿ, ಅವ್ನು ಹ್ಯಾಂಡ್ ವಾಶ್ ಮಾಡೋ ಕಡೆ ಒಂದು ಇಟ್ಟಿರ್ತೀನಿ. ಟವಲ್ಸೇ ಜಾಸ್ತಿ ಆ್ಯಕ್ಚುಲಿ ಅವ್ನಿಗೆ ಯೂಸ್ ಆಗೋದು. ನೋಡಿ ಸ್ಯಾರೀಸು ಅದಂತೂ ತೆಗಿಲಿಲ್ಲ, ಅದು ಹಂಗೆ ಹ್ಯಾಂಗರಲ್ಲಿತ್ತು. ಮತ್ತು ಇನ್ನೊಂದು ಕಬೋರ್ಡು ಈ ಕಡೆ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಇದು ಇನ್ನೊಂದು ಕಬೋರ್ಡ್ದು. ಅದರಲ್ಲಿ ಬೆಡ್ ಶೀಟ್ಸು ಮತ್ತು ಸೋಫಾ ಸೆಟ್ ಕವರ್ಸು ಆ ಥರದ್ದೆಲ್ಲ ಇಟ್ಟಿದ್ದೀನಿ. ನಂದು 2 ಸೋಫಾ ಸೆಟ್ ಇದೆ. ಕೆಳಗಡೆ 7 ಸೀಟರ್ದೊಂದಿದೆ, ಮೇಲೆ 5 ಸೀಟರ್ದೊಂದಿದೆ ವುಡ್ದು, ಕೆಳಗಡೆ ಕುಷನ್ದು. ಅದ್ರದ್ದು ಕೆಳಗಡೆದ್ರದ್ದು ಒಂದು 5-6 ಸೆಟ್ ಇದೆ. ಮೇಲಿಂದು ಒಂದು 4 ಸೆಟ್ ಇದೆ. ಮತ್ತು 3 ರೂಮ್ ಇದೆ ನಮ್ಮದು. 3 ರೂಮಲ್ಲೂ 3 ಬೆಡ್ಡಿಂದು ಒಂದೊಂದ್ರದ್ದು ಒಂದು 4 ಇದೆ. ಜಾಸ್ತಿನೇ ಇದೆ ಅನಿಸುತ್ತೆ. ಅದು ಇದಲ್ದೇ ಕೂಡ ಮೇಲೂ ಇನ್ನು ಕಬೋರ್ಡ್ ಇದೆಯಲ್ಲ, ಅಲ್ಲೂ ಕೂಡ ಯೂಸ್ ಮಾಡ್ದಿರಾ ಅಂಥದ್ದು ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬಂದರೆ ಬರೀ ಟವಲ್ಸ್ ಮಾತ್ರ, ಏನು ನನ್ನ ಹಸ್ಬೆಂಡ್ದು ನಂದು ಮಾತ್ರ ಟವಲ್ಸು, ನನ್ನ ಮಗಂದು ಅವ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ನಮ್ಮಿಬ್ರದ್ದು ಮಾತ್ರ ಇಲ್ಲಿದೆ. ಮತ್ತು ಸ್ನಾನ ಮಾಡಿದಾಗ ಹಾಕೋದು ಗೌನ್ಸು ಆ ಥರದ್ದೆಲ್ಲ ನೋಡಿ, ಬೇಡ್ತಿದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಬೇಕಾಗಿರೋದನ್ನು ಈಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಲ್ದೇ ಇನ್ನೂ ಒಂದು ಕಬೋರ್ಡಲ್ಲಿದೆ, ಅಷ್ಟು ತೋರಿಸಿಲ್ಲ. ಎಷ್ಟಿದ್ರೂ ಸಾಕೇ ಆಗಲ್ಲ. ಒಂದೊಂದ್ಸಲ ಇನ್ನೊಂದೊಂದು ಆರ್ಡ್ರ್ ಮಾಡೋಣ, ಇದು ಯಾಕೋ ಚೆನ್ನಾಗಿಲ್ಲ, ಹಳೇದಾಯಿತು ಅನ್ನಿಸ್ತಾ ಇರುತ್ತೆ. ಬಟ್ ಇದನ್ನೇನು ಅರೇಂಜ್ ಮಾಡಿಲ್ಲ. ಬಟ್ ಹೆಂಗಿತ್ತು ಹಂಗೇ ಇಟ್ಕೊಂಡಿದ್ದೀನಿ. ಇದು ಅರೇಂಜ್ ಮಾಡೋಕ್ಕೆ ತುಂಬ ಬಾಕ್ಸಸ್ ಬೇಕಾಗುತ್ತೆ, ಮತ್ತು ಇಡೋಕ್ಕೆ ಪ್ಲೇಸ್ ಸಾಕಾಗಲ್ಲ ಅಂತ ಇದು ಇಷ್ಟಿದೆ. ಇದಲ್ದೇ ಬೇಕಾಗಿರೋದನ್ನು ಮಾತ್ರ ಯೂಸ್ ಮಾಡಿಕೊಂಡು ಬೇಡವಾದದ್ದನ್ನು ಬೇರೆ ಕಡೆ ಇಟ್ಟಿದ್ದೀನಿ. ಇಷ್ಟು ನನ್ನ ವಾರ್ಡ್ರೋಬ್ಸ್ ಎಲ್ಲ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇಷ್ಟ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.